ಕೆಲವು ತಿಂಗಳಿಂದ ನಾವು ಒಂದು ಇಂಟ್ರೆಸ್ಟಿಂಗ್ ವಿಷಯನ ನೋಡ್ತಾ ಇದೀವಲ್ವಾ? ಎಲ್ಲಿ ನೋಡಿದ್ರು ಪೋಸ್ಟರ್ಸ್, ನಾನ್ ಸ್ಟಾಪ್ ಇಂಟರ್ವ್ಯೂಸ್, ಹೆವಿ ಪ್ರಮೋಷನ್ಸ್. ಟೀಮ್ಗಳು ಕೋಟಿಗಟ್ಟಲೆ ಸ್ಪೆಂಡ್ ಮಾಡ್ತಾ ಇದೆ ಜಸ್ಟ್ ಆನ್ ಮಾರ್ಕೆಟಿಂಗ್. ದೊಡ್ಡ ದೊಡ್ಡ ಸ್ಟಾರ್ ಮೂವಿಗಳನ್ನ ಬ್ಲಾಕ್ ಬಸ್ಟರ್ ಕ್ಯಾಟಗರಿ ತಳ್ಳಬೇಕು ಅಂತ. ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ, ಏನು ಸದ್ದಿಲ್ದಂಗೆ ಸ್ಟಾರ್ಟ್ ಆಗಿರೋ ಮೂವಿ, ಒಂದು ಸಣ್ಣ ಫಿಲಮ್, ಒಂದು ಚಿಕ್ಕ ಕತೆ ಇವಾಗ ಹೆವಿ ನಾಯ್ಸ್ ಮಾಡ್ತಾ ಇದೆ ಅಂದ್ರೆ ನಿಮಗೆ ಅರ್ಥ ಆಗಿರ್ಬೇಕು ಯಾವ ಮೂವಿ ಬಗ್ಗೆ ಮಾತಾಡ್ತಾ ಇದೀನಿ ಅಂತ. ಬೇರೆ ಯಾವುದು ಅಲ್ಲ ಗುರು, ಅದು ನಮ್ಮ ಇಂಡಸ್ಟ್ರಿಯ ಹೆಮ್ಮೆ ಸೂ ಫ್ರಮ್ ಸೋ. ಯಾಕಪ್ಪ ಹೆಮ್ಮೆ ಅಂತ ಕೇಳ್ತಿರಲ್ಲ? ವಾಚ್ ಇಟ್ ಟಿಲ್ ಹೆಂಡ್, ಡೋಂಟ್ ಸ್ಕಿಪ್ ದ ವಿಡಿಯೋ. ಇದು ರಿವ್ಯೂ ಅಲ್ಲ, ನಾವು ಆಲ್ರೆಡಿ ಮಾತಾಡಿದ್ದೀವಿ ಈ ಮೂವಿ ಎಷ್ಟು ಬ್ಯೂಟಿಫುಲ್ ಆ್ಯಂಡ್ ಅಮೇಝಿಂಗ್ ಆಗಿದೆ ಅಂತ. ಇದು ಒಂಥರ ಆಡಿಯನ್ಸ್ ಸಕ್ಸಸ್ ಟಾಕ್ ಅಂದ್ಕೊಳ್ಳಿ. ಆ್ಯಂಡ್ ಶಾಕಿಂಗ್ ಫ್ಯಾಕ್ಟ್ಸ್ನ ರಿವೀಲ್ ಮಾಡ್ತೀನಿ. ಇದು ಪ್ರೇಕ್ಷಕರ ಗೆಲುವಿನ ಸಂಭ್ರಮ. ಕ್ವಿಕ್ಕಾಗಿ ಮೂವಿ ಜರ್ನಿ ಬಗ್ಗೆ ಮಾತಾಡೋಣ. ಈ ಮೂವಿ ರಿಲೀಸ್ ಆಗಿತ್ತು ದೊಡ್ಡ ದೊಡ್ಡ ಮೂವಿಗಳ ಮಧ್ಯೆ. ಟೀಮ್ ಹತ್ರ ಕೋಟಿಗಟ್ಟಲೆ ದುಡ್ಡಿರಲಿಲ್ಲ ಪಿ ಆರ್ಗೋಸ್ಕರ. ಆ್ಯಂಡ್ ಫಸ್ಟ್ ಡೇಗೆ ಕೊಟ್ಟಿದ್ದು ಜಸ್ಟ್ 80 to 100 ಸ್ಕ್ರೀನ್ಸ್ ಅಷ್ಟೇ. ಆದರೆ ಈ ಮೂವಿ ಹತ್ರ ಇದೆಲ್ಲದಕ್ಕಿಂತ ದೊಡ್ಡದು ಒಂದು ಅಸ್ತ್ರ ಇತ್ತು. ಅದು ಏನಪ್ಪ ಅಂದರೆ ದಟ್ ಈಸ್ ಅಸ್, ಯು ಗೈಸ್ ಆ್ಯಂಡ್ ದ ಆಡಿಯನ್ಸ್. ನೀವು ನೋಡಿದ್ರಿ, ಇಷ್ಟಪಟ್ರಿ ಆ್ಯಂಡ್ ಈ ಮೂವಿ ಬಗ್ಗೆ ಮಾತಾಡಿದ್ರಿ. ಇದನ್ನು ವರ್ಡ್ ಆಫ್ ಮೌತ್ ಅಂತೀವಿ. ಇದು ಒಂದು ಬೆಂಕಿ ಥರ ಹಾರಾಡ್ತು ಗುರು. ಎಷ್ಟು ಹಾರಾಡ್ತು ಅಂದರೆ 80-100 ಸ್ಕ್ರೀನ್ಸಿಂದ 550 ಸ್ಕ್ರೀನ್ಸ್. ಆ್ಯಂಡ್ ಒಂದೇ ದಿವಸದಲ್ಲಿ ಬುಕ್ ಮೈ ಶೋನಲ್ಲಿ 1.27 lakhs ಟಿಕೆಟ್ ಸೋಲ್ಡ್ ಔಟ್ ಆಯಿತು. ಇದೊಂದು ಚಿಕ್ಕ ಮೂವಿ ಎಲ್ಲ ದೊಡ್ಡ ದೊಡ್ಡ ಮೂವಿಗಳನ್ನ ಈಸಿಯಾಗಿ ಓವರ್ಟೇಕ್ ಮಾಡ್ತು. ಆ್ಯಂಡ್ ಈ ಕತೆ ಜಸ್ಟ್ ಕರ್ನಾಟಕದಲ್ಲಿ ಮುಗ್ದಿಲ್ಲ. ಅಪ್ರಿಷಿಯೇಷನ್ ಎಷ್ಟು ಜೋರಾಗಿತ್ತು ಅಂದರೆ ಒಂದು ವೈರಸ್ ಥರ ಸ್ಪ್ರೆಡ್ ಆಯಿತು. ನಮ್ಮ ಪಕ್ಕದ ಕೇರಳದವರು ಏನಪ್ಪ ಈ ಮ್ಯಾಜಿಕ್ ಅಂತ ನೋಡಕ್ಕೆ ಬಂದರು. ಆ್ಯಂಡ್ August 1st ಮಲಯಾಳಂ ಡಬ್ಡ್ ವರ್ಷನ್ ರಿಲೀಸ್ ಆಯಿತು. ಏನಾಯಿತು ಗೊತ್ತಿರಬೇಕಲ್ವಾ? 100% ಸಕ್ಸಸ್ಫುಲ್, ಹ್ಯಾಪಿ, ಪಾಸಿಟಿವ್ ರೆಸ್ಪಾನ್ಸ್. ರಿಪೋರ್ಟರ್ಸ್ ಹೇಳ್ತವ್ರೆ ಜನ ಥಿಯೇಟ್ರಿಂದ ನಕ್ಕೊಂಡು ಆಚೆ ಬರ್ತಾ ಇದ್ದಾರೆ ಅಂತ. ಆ್ಯಂಡ್ ಒಂದು ವಿಷಯ ಕ್ಲಿಯರ್ ಮಾಡ್ತೀನಿ, ಕೇರಳ ಆಡಿಯನ್ಸಿಂದ ಪಾಸಿಟಿವ್ ರೆಸ್ಪಾನ್ಸ್ ತಗೊಳ್ಳೋದು ಅಷ್ಟೊಂದು ಈಸಿ ಅಲ್ಲ. ಅವರು ದೇಶದಲ್ಲೇ ಬೆಸ್ಟ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಸ್ ಪ್ರೊಡ್ಯೂಸ್ ಮಾಡೋರು. ಅಂಥ ಮೂವಿ ನೋಡಿನೇ ಅಭ್ಯಾಸ. ಅಂಥವ್ರು ಈ ಮೂವಿ ಬಗ್ಗೆ ಹೊಗಳ್ತಾ ಇದ್ದಾರೆ ಅಂದರೆ, ಅಂಥ ದೊಡ್ಡ ದೊಡ್ಡ ಡೈರೆಕ್ಟರ್ಸು ಈ ಕಾಮಿಡಿ ಮತ್ತು ಸ್ಕ್ರಿಪ್ಟ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ ಅಂದರೆ ಇದೊಂದು ಸಣ್ಣ ವಿಷಯ ಅಲ್ಲ ಗುರು. ಇದೊಂದು ಅವಾರ್ಡ್ ಗೆದ್ದಂಗೆ. ಇದು ಕನ್ನಡ ಸಿನಿಮಾಗೆ ಒಂದು ಹೆಮ್ಮೆ. ಆದರೆ ಇದು ಇಲ್ಲಿಗೆ ಮುಗ್ದಿಲ್ಲ. ನಾನು ನಮ್ಮ ತೆಲುಗು ಫ್ರೆಂಡ್ಸ್ನ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ದೆ ಮೂವಿಗೆ. ಆ್ಯಂಡ್ ಇನ್ನೊಂದು ಸ್ವಲ್ಪ ಜನ ಈ ಮೂವಿನ ತೆಲುಗುದಲ್ಲಿ ನೋಡೋಕ್ಕಾಗಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ರು. ಬಟ್ ಗೆಸ್ ವಾಟ್, ಆನ್ August 8 ಇಟ್ ಈಸ್ ಅಫಿಷಿಯಲಿ ರಿಲೀಸಿಂಗ್ ಇನ್ ತೆಲುಗು. ದ ವೇಟ್ ಈಸ್ ಓವರ್. ತೆಲುಗು ಫ್ಯಾನ್ಸ್ ಒಳ್ಳೆ ಮೂವಿಗೆ ತೋರಿಸುವ ಪ್ರೀತಿ ಅಂತ ನಮಗೆ ಗೊತ್ತಿದೆ. ಆ್ಯಂಡ್ ಈ ಸಿನಿಮಾಗೆ ಅಲ್ಲಿಯೂ ಸಹ ಒಂದು ದೊಡ್ಡ ಮನೆ ಸಿಗತ್ತೆ. ನಾಟ್ ಜಸ್ಟ್ ಇಯರ್, ಇಂಡಿಯವರು ಸಹ ಥಿಯೇಟ್ರಿಕಲ್ ರೈಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಒಂದ್ಸತಿ ಇಂಡಿಯಲ್ಲಿ ರಿಲೀಸ್ ಆಯಿತು ಅಂದರೆ ಐ ಆಮ್ ಪ್ರೆಟಿ ಶ್ಯೂರ್ ದೇ ವಿಲ್ ಫರ್ಗೆಟ್ ಬಾಲಿವುಡ್. ಇವಾಗ ಈ ಸಿನಿಮಾ ಹಿಂದಿರೋ ನಂಬರ್ಸ್ ಬಗ್ಗೆ ಮಾತಾಡೋಣ. ಈ ಸಿನಿಮಾ ಎಷ್ಟೊಂದು ಸೌಂಡ್ ಮಾಡ್ತಾ ಇದೆ, ಇದರ ಬಜೆಟ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಇಟ್ ಈಸ್ ಜಸ್ಟ್ 4 crores. ಆ್ಯಂಡ್ ಇದರ ಕಲೆಕ್ಷನ್ ಟಿಲ್ ನೌ ಇಟ್ ಹ್ಯಾಸ್ ಮೇಡ್ 37 crores. ಆ್ಯಂಡ್ August 8ಗೆ ತೆಲುಗಲ್ಲಿ ಬೇರೆ ರಿಲೀಸ್ ಆಗ್ತಾ ಇದೆ. ಈಸಿಯಾಗಿ 50-60 crores ಕ್ರಾಸ್ ಮಾಡುತ್ತೆ. ಇದು ಜಸ್ಟ್ ಹಿಟ್ ಅಲ್ಲ, ಇಟ್ ಈಸ್ ಬ್ಲಾಕ್ ಬಸ್ಟರ್ ಹಿಟ್. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಪ್ರಾಫಿಟಬಲ್ ವೆಂಚರ್ಸ್ ಇನ್ ಕನ್ನಡ ಸಿನಿಮಾ ಇಂಡಸ್ಟ್ರಿ. ಆ್ಯಂಡ್ ಇನ್ನೊಂದು ಏನಪ್ಪ ಶಾಕಿಂಗ್, ದ ಮೋಸ್ಟ್ ಶಾಕಿಂಗ್ ಆ್ಯಂಡ್ ಬ್ಯೂಟಿಫುಲ್ ಥಿಂಗ್ ಅಬೌಟ್ ದಿಸ್ ಮೂವಿ ಏನಪ್ಪ ಅಂದರೆ, ಈ ಸಿನಿಮಾದವರು ಯಾವುದೇ ಜೂನಿಯರ್ ಆರ್ಟಿಸ್ಟ್ನ ಹೈರ್ ಮಾಡಿಲ್ಲ. ಟೀಮ್ ಮನೆ ಮನೆಗೆ ಹೋಗಿ ಅಲ್ಲಿರೋ ಜನರನ್ನೇ ಆ್ಯಕ್ಟ್ ಮಾಡೋಕ್ಕೆ ಹೇಳಿದರು. ಆ್ಯಂಡ್ ಈ ಸಿನಿಮಾದಲ್ಲಿ ಅತ್ಯಂತ ಹಿರಿಯ ನಟಿ 96 years ವರ್ಷದ ಅಜ್ಜಿ ಸಹ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅವರು ಅದೇ ಊರಿನವರು. ಅದಕ್ಕೆ ಅನ್ಕೊಂತೀನಿ ಸೂ ಫ್ರಮ್ ಸೋ ಗೆದ್ದಿರೋದು. ದಿಸ್ ವಾಸ್ ನಾಟ್ ಮೇಡ್ ಇನ್ ಕಾರ್ಪೊರೇಟ್ ಆಫೀಸ್. ಇದು ಆ ವಿಲೇಜಲ್ಲೇ ಆ ವಿಲೇಜ್ ಜನರಿಗೋಸ್ಕರ ಮಾಡಿರೋ ಮೂವಿ. ಇದು ಕಂಟೆಂಟ್ಗೆ ಸಿಗುವ ಗೆಲುವು, ಇದು ಅಥೆಂಟಿಸಿಟಿಗೆ ಸಿಗುವ ಗೆಲುವು. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ದಿಸ್ ಈಸ್ ಆಡಿಯನ್ಸ್ ಗೆಲುವು. ಇದು ನಮ್ಮ ಬ್ಲಾಕ್ ಬಸ್ಟರ್. ಪೀಸ್ ಔಟ್.